ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ತೋರಿಸುವ ರೆಸಿಪಿ ಎಲ್ಲರ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ಪೆಷಲಿ ನನಗೆ ಮತ್ತು ನನ್ನ ಮನೆಯವರಿಗೆ ತುಂಬಾ ಒಂದು ಇಷ್ಟ ಆದಂತಹ ಒಂದು ಗ್ರೇವಿ ಅಂತಲೇ ಹೇಳಬಹುದು. ಸೊ ಆ ಗ್ರೇವಿ ಬಂದುಬಿಟ್ಟು ಈಗ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಎಸ್ ಫ್ರೆಂಡ್ಸ್, ನಾನಿವತ್ತು ಚೆನ್ನ ಮಸಾಲವನ್ನು, ಅದು ಕೂಡ ಡಾಬಾ ಸ್ಟೈಲಲ್ಲಿ ಚೆನ್ನ ಮಸಾಲವನ್ನು ಯಾವ ರೀತಿ ಈಸಿಯಾಗಿ ಹಾಗೆಯೇ ಸೂಪರ್ ಟೇಸ್ಟಿಯಾಗಿ ಬೆಣ್ಣೆ, ತುಪ್ಪ, ಕ್ರೀಮ್ ಏನು ಹಾಕದೇನೆ, ಕ್ಯಾಶ್ಯೂಸ್ ಕೂಡ ಹಾಕದೇನೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಿ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಸೊ ಹಾಗಾಗಿ ನಿಮಗೆ ನನ್ನ ಅವತ್ತವತ್ತಿನ ವೀಡಿಯೋನ ಅವತ್ತವತ್ತೇ ಕ್ವಿಕ್ಕಾಗಿ ಫಾಸ್ಟಾಗಿ ನೋಡಬಹುದು. ಸೊ ಈ ಚೆನ್ನ ಮಸಾಲ ಬಂದುಬಿಟ್ಟು ಚಪಾತಿ, ಪೂರಿ, ನಾನ್, ಗೀ ರೈಸ್ ಹಾಗೆಯೇ ಪ್ಲೇನ್ ರೈಸ್ ಜೊತೆಗೆ ಕೂಡ ಸೂಪರಾಗಿ ಟೇಸ್ಟ್ ಆಗುತ್ತೆ. ಅದು ಕೂಡ ಮಳೆ ಬರ್ತಾ ಇರುವಾಗ ಇದನ್ನು ಸ್ವಲ್ಪ ಆನಿಯನ್ ಮತ್ತು ಲೆಮನ್ ಜ್ಯೂಸ್ ಹಾಕಿಬಿಟ್ಟು ತಿಂತಾ ಇದ್ದರೆ ಆಹಾ ಎಷ್ಟು ಮಜವಾಗಿರುತ್ತೆ ಗೊತ್ತುಂಟಾ. ಸೂಪರ್ ಟೇಸ್ಟಿಯಾಗಿರುವ ಚೆನ್ನ ಮಸಾಲವನ್ನು ಯಾವ ರೀತಿ ಈಸಿಯಾಗಿ ಮಾಡೋದಂತ ನೋಡೋಣ. ಸೊ ನಾನಿಲ್ಲಿ ಒಂದು 250 ಗ್ರಾಮ್ ಆಗುವಷ್ಟು ಚೆನ್ನವನ್ನು ತಗೊಂಡಿದ್ದೇನೆ. ಅಂದರೆ ಕಡಲೆ, ಕಾಬೂಲ್ ಕಡಲೆ ಚೆನ್ನ ಅಂತ ಹೇಳ್ತಾರೆ ಇದಕ್ಕೆ, ಅಥವಾ ಬಿಳಿಯ ಬಣ್ಣದ ಕಡಲೆ. ಸೊ ಇದನ್ನು ನಾನು ಓವರ್ ನೈಟ್ ಸೋಕ್ ಮಾಡಿದ್ದೇನೆ. ಅಂದರೆ ಒಂದು 7 ರಿಂದ 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಬೇಕು. ನಂತರ ನೆನೆ ಹಾಕಿದ ನಂತರ ಚೆನ್ನಾಗಿ ಇನ್ನೊಮ್ಮೆ 2 ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂದರೆ ಕೆಲವೊಮ್ಮೆ ನೀರಿನಲ್ಲಿ ನೆನೆ ಹಾಕಿದ ನಂತರ ಕೆಲವೊಂದು ಕಡಲೆಗಳಲ್ಲಿ ಒಂಥರ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ಒಂದು 2 ಬಾರಿ ಚೆನ್ನಾಗಿ ತೊಳಿರಿ. ನಂತರ ಈಗ ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ತಾ ಇದ್ದೇನೆ. ಸೊ ನೀರಿನ ಪ್ರಮಾಣ ಎಷ್ಟಿರಬೇಕಂತೆ, ನಾವು ನೀರು ಈ ಕಡಲೆ ಬೀಜಕ್ಕಿಂತ ಸ್ವಲ್ಪ ಮೇಲೆ ಇರಬೇಕು. ಅಳತೆ ಹೇಳುವುದಾದ್ರೆ ಈ ರೀತಿ ಬೆರಳು ಇಟ್ಟು ನೋಡುವಾಗ ಈ ಬೆರಳಿನಲ್ಲಿ ಒಂದು ಲೈನ್ ಇದೆ ಅಲ್ಲ, ಸೊ ಆ ಲೈನ್ ತನಕ ನೀರು ಬರಬೇಕು. ಇದು ಪರ್ಫೆಕ್ಟ್ ಆಗಿರ್ತದೆ ನೋಡಿ. ಫಸ್ಟ್ ಟಿಪ್ಸ್ ಇದುವೇ ನಿಮಗೆ. ನೀರಿನ ಪ್ರಮಾಣ ಇಷ್ಟಿರಬೇಕು, ಆಗ ಕಡಲೆ ಚೆನ್ನಾಗಿ ಬೇಯುತ್ತದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಇದು 3 ವಿಸಿಲ್ ಆದ ನಂತರ ಹಾಗೆಯೇ ಇರಲಿ. ನೆಕ್ಸ್ಟ್ ನಾವು ಮಸಾಲ ರೆಡಿ ಮಾಡುವ. ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇದನ್ನೊಂದು ಪೇಸ್ಟಾಗಿ ರೆಡಿ ಮಾಡಬೇಕು. ಇದು ಚೆನ್ನಾಗಿ ಒಂದು ನೀರು ಥರ ಆಗಬಾರ್ದು, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ತರಿನೇ ಇರಬೇಕು. ನೋಡಿ ನಾನೀಗ ತೋರಿಸ್ತಾ ಇದ್ದೇನಲ್ಲ, ಈ ರೀತಿಗೆ ಬರಬೇಕು. ಚಂದ ಒಂದು ನೈಸ್ ಪೇಸ್ಟ್ ಥರ ಆ ರೀತಿ ಮಾಡೋದಲ್ಲ, ಈ ರೀತಿಯಾಗಿ ಮಾಡಬೇಕು. ಇಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಆನಿಯನ್ ಮತ್ತು ಬೇರೆ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿಯಾಗಿ ಮಾಡಬಹುದು. ನಾನೀಗ 2 ಈರುಳ್ಳಿ ಹಾಕಿದ್ದೇನೆ. ಹಾಗೆಯೇ ನೆಕ್ಸ್ಟ್ ಅದರ ಪೇಸ್ಟ್ ರೆಡಿ ಆದ ನಂತರ ಇಲ್ಲಿ 3 ಹಣ್ಣಾದ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಒಂದು 2 ಹಸಿ ಕಾಯಿ ಮೆಣಸನ್ನು ಹಾಕಿದ್ದೇನೆ. ಹಾಗೆಯೇ 2 ಇಂಚಷ್ಟು ಶುಂಠಿ ಹಾಕಿದ್ದೇನೆ. ಒಂದು 10 ರಿಂದ 15 ಸಲ ಆಗುವಷ್ಟು ಬೆಳ್ಳುಳ್ಳಿ. ಶುಂಠಿಗಿಂತ ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಆಗಿರಬೇಕು. ಇದನ್ನು ಕೂಡ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆದರೆ ಅವಶ್ಯಕತೆ ಇರುವುದಿಲ್ಲ, ಹಾಗೆಯೇ ಗ್ರೈಂಡ್ ಮಾಡಬಹುದು. ಈ ರೀತಿಯಾಗಿ ಪೇಸ್ಟ್ ರೀತಿ ರೆಡಿ ಮಾಡಬಹುದು. ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಬಹುದು. ನೆಕ್ಸ್ಟ್ ನಾವು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೊಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೇನೆ. ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಸೋಂಪು ಹಾಕಿದ್ದೇನೆ. ಇನ್ನು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಜಾಸ್ತಿ ಕಪ್ಪಾಗೋದು ಬೇಡ. ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಇದನ್ನು ಒಗ್ಗರಣೆ ಥರ ರೆಡಿ ಮಾಡಬಹುದು. ಸ್ವಲ್ಪ ಜಸ್ಟ್ ಒಂದು ಗೋಲ್ಡನ್ ಕಲರ್ ಬಂದರೆ ಸಾಕು, ಅಂದರೆ ಇದರ ಒಳ್ಳೆ ಸ್ಮೆಲ್ ಬರಬೇಕು. ಹಾಗೆಯೇ ಚಿಟಿಕೆ ಇಂಗು ಕೂಡ ಹಾಕ್ಕೊಂಡಿದ್ದೇನೆ. ಇಂಗು ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡಬಹುದು, ನಾನು ಹಾಕ್ಕೊಂಡಿದ್ದೇನೆ ಚಿಟಿಕೆ ಇಂಗು. ಹಾಗೆಯೇ ನಾವು ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ ಈರುಳ್ಳಿಯನ್ನು, ಸೊ ಮೊದಲಿಗೆ ಆ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ಈ ಮಸಾಲ ನೀವು ಮಾಡ್ತೀರಲ್ಲ, ಇದು ಕರೆಕ್ಟಾಗಿ ಪೇಷನ್ಸಿಂದ ಮಾಡಬೇಕು. ನೀವೆಷ್ಟು ಚೆನ್ನಾಗಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಿ ನೋಡಿ, ನಿಮ್ಮ ಚೆನ್ನ ಮಸಾಲಕ್ಕೆ ಅಷ್ಟು ಒಳ್ಳೆ ಒಂದು ಟೆಕ್ಸ್ಚರ್ ಕೂಡ ಬರ್ತದೆ, ಅಥವಾ ಟೇಸ್ಟ್ ಕೂಡ ಬರ್ತದೆ. ಸೊ ಹಾಗಾಗಿ ಇದನ್ನು ನೀವು ತುಂಬ ಪೇಷನ್ಸಿಂದ ಮಾಡಬೇಕು. ಹಾಗೆಯೇ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿಟ್ಟು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಂದು ಲೈಟಾಗಿ ಒಂದು
ಒಂದು ಡಾರ್ಕ್ ಗೋಲ್ಡನ್ ಕಲರ್ ಬರಬೇಕು. ಲೈಟಾಗಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುವ ರೀತಿ ಬರಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಬರಬೇಕು ಅಂತ. ನೀವು ಸ್ವಲ್ಪ ಸ್ವಲ್ಪ ಸೌಟ್ ಹಾಕಿ ಇದನ್ನು ಫ್ರೈ ಮಾಡ್ತಾ ಇರಬೇಕು, ಇಲ್ಲದೆ ತಳ ಹಿಡಿಯುವಂಥ ಚಾನ್ಸಸ್ ಇರ್ತದೆ. ತಳ ಹಿಡಿಯೋದಾಗಿ ನೋಡ್ಕೊಳ್ಳಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ಸೌಟ್ ಹಾಕಬೇಕು ಅಂತ ಇಲ್ಲ, ನೋಡಿಕೊಂಡು ಸೌಟ್ ಹಾಕಿದರೆ ಆಯಿತು. ಆದರೆ ಕಂಪ್ಲೀಟಾಗಿ ಎಣ್ಣೆ ಡ್ರೈ ಆಗಿದ್ದು ಮುದ್ದೆ ಥರ ಆಗುವ ರೀತಿ ಮಾಡಬೇಡಿ. ಆ ರೀತಿ ಆಗೋದಾದರೆ ಸ್ವಲ್ಪ ನೀವು ನೀರನ್ನು ಆ್ಯಡ್ ಮಾಡಬಹುದು. ಈಗ ನೋಡಿ ಬಣ್ಣ ಚೇಂಜ್ ಆಗಿದೆ, ಇನ್ನೂ ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಸೊ ನೀವು ಕುಕ್ಕರಲ್ಲಿ ಕಡಲೆ ಬೀಜವನ್ನು ಬೇಯಿಸೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಆಗ್ತದೆ. ಹಾಗೆಯೇ ಕಡಲೆ ಬೀಜ ಕೂಡ 7 ರಿಂದ 8 ಗಂಟೆಗಳ ಕಾಲ ನೆನೆಸ್ತೀರಲ್ಲ, ಸೊ ಹಾಗಾಗಿ ಅದು ಕೂಡ ಸ್ವಲ್ಪ ದೊಡ್ಡದಾಗ್ತದೆ. ಸೊ ಕುಕ್ಕರಲ್ಲಿ 3 ವಿಸಿಲ್ ಬೆಂದರೆ ಸಾಕಾಗ್ತದೆ. ಕೆಲವೊಂದು ಕುಕ್ಕರಲ್ಲಿ ಒಂದು 5 ವಿಸಿಲ್ ತನಕ ಬೇಕಾಗ್ತದೆ. ನೋಡಿ, ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ಯಾಕಂದರೆ ತುಂಬ ತೀರ ಡ್ರೈ ಆದಾಗೆ ಕಂಡಿತು ನನಗೆ, ತಳ ಹಿಡಿಬಾರ್ದು ಅಂತ ಸ್ವಲ್ಪ ನೀರು ಹಾಕಿದ್ದೇನೆ. ಹಾಗೆಯೇ ನೀರು ಹಾಕಿ ಎಗೇನ್ ಆ ನೀರಿನ ಪ್ರಮಾಣ ಡ್ರೈ ಆಗಿ ಎಗೇನ್ ತುಂಬ ಡ್ರೈ ಆದಾಗೆ ಆಗಬೇಕು. ಅಲ್ಲಿ ತನಕ ನೀವು ಎಣ್ಣೆಯಲ್ಲಿ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಒಂದು ಒಳ್ಳೆ ಘಮ ಅಂತ ಪರಿಮಳ ಬರ್ತದೆ, ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿರ್ತದೆ. ನೋಡಿ, ಈ ರೀತಿ ಬಣ್ಣಕ್ಕೆ ಬಂದ ನಂತರ ಮಸಾಲೆಗಳನ್ನು ಆ್ಯಡ್ ಮಾಡುವ. 1/4 ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ 1/4 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕಾದ್ರೆ 1 ಸ್ಪೂನ್ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ ಕೊತ್ತಂಬರಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ನಾನು ಇದಕ್ಕೆ ಚೆನ್ನ ಮಸಾಲ ಕೂಡ ಹಾಕ್ತೇನೆ, ಹಾಗಾಗಿ ನಾನು ಅರ್ಧ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕ್ಕೊಳ್ಳಿದ್ದು. ನಿಮ್ಮ ಹತ್ರ ಚೆನ್ನ ಮಸಾಲ ಇಲ್ಲದಿದ್ದರೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕ್ಕೊಳ್ಬಹುದು. ಹಾಗೆಯೇ ನಾನು ನೋಡಿ 1 ಸ್ಪೂನ್ ಆಗುವಷ್ಟು ಚೆನ್ನ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಚೆನ್ನ ಮಸಾಲ ಪೌಡರ್ ಇಲ್ಲದಿದ್ದರೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕ್ಕೊಳ್ಳಿ. ಹಾಗೆಯೇ ಆಮ್ಚೂರ್ ಪೌಡರ್ ಬರ್ತದಲ್ವಾ, ಅದನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ, ಆಗ ಕರೆಕ್ಟ್ ಆಗ್ತದೆ. ಈಗ ಈ ಮಸಾಲೆಗಳೆಲ್ಲ ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಆಗಬೇಕು. ಆ ಮಸಾಲೆಗಳ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈ ಈರುಳ್ಳಿಯ ಪೇಸ್ಟ್ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಕಂಬೈನ್ ಆಗಬೇಕು. ಸೊ ಆಗಲೇ ಈ ಮಸಾಲಕ್ಕೊಂದು ಆ ಟೇಸ್ಟ್ ಬರ್ತದೆ. ನೋಡಿ, ನಾನು ಹೇಳ್ತೇನೆ, ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ತಾ ಇದ್ದೇನೆ, ಇದನ್ನು ಫಾಲೋ ಮಾಡಿ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ನೀವು ಕೂಡ ಸೂಪರಾಗಿ ಡಾಬಾದಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಿ ಅದೇ ರೀತಿ ಮಾಡಲಿಕ್ಕೆ ಆಗ್ತದೆ. ಸೊ ಇದು ತುಂಬಾ ಈಸಿ ಹೇಳುತ್ತಾರೆ ಮಾಡೋದು. ತುಂಬ ಮಂದಿ ಅಂದ್ಕೊಳ್ತಾರೆ ತುಂಬ ಕಷ್ಟ ಇರ್ಬೋದು, ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ. ಬಟ್ ನಾನು ಹೇಳುವ ಥರ ಮಾಡಿ, ಕರೆಕ್ಟಾಗಿ ಬರ್ತದೆ. ಸೊ ಈಗ ನೋಡಿ, ಮಸಾಲೆಗಳೆಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಇನ್ನು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಎಗೇನ್ ಇದು ಡ್ರೈ ಆಗಬೇಕು. ಸ್ವಲ್ಪ ನೀರಿನ ಅಂಶ ಹೋಗಿಬಿಟ್ಟು ಡ್ರೈ ಆಗಬೇಕು. ಎಣ್ಣೆ ಸ್ವಲ್ಪ ಸ್ವಲ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ತಾ ಇರಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕುಕ್ ಮಾಡಿ. ಮತ್ತು ನಾನು ಆಗಲೇ ಹೇಳಿದ್ದಕ್ಕೆ ಚಪಾತಿ ಪೂರಿ ಜೊತೆ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ನೀವು ಜೀರಾ ರೈಸ್, ಗೀ ರೈಸ್ ಜೊತೆಗೆ ಕೂಡ ತಿನ್ನಬಹುದು. ಪ್ಲೇನ್ ಅನ್ನ ಇರ್ತದಲ್ಲ ಅದರಲ್ಲಿ ಕೂಡ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. 1-2 ತುತ್ತು ನಿಮಗೆ ಜಾಸ್ತಿನೇ ಸೇರ್ತದೆ ಅಂತ ಅಂದ್ಕೊಳ್ಬಹುದು. ಮಕ್ಕಳಿಗಂತೂ ಫೇವ್ರೇಟ್ ಆಗಿರ್ತದೆ. ಸೊ ಯಾವಾಗಲೂ ಟಿಫಿನ್ ಬಾಕ್ಸಿಗೆ ಇದನ್ನೇ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಮಕ್ಕಳು ಟಿಫಿನಲ್ಲಿ ಅನ್ನ ಹಾಗೆಯೇ ಬಿಟ್ಕೊಂಡು ಬಂದಿದ್ದರೆ ಈ ರೀತಿ ಚೆನ್ನ ಮಸಾಲ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು. ಸೊ ನಾನು ಅದಕ್ಕೆ ಟೊಮೆಟೊ ಪೇಸ್ಟ್ ಮಾಡಿದ್ದೆ ಅಲ್ಲ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿಮೆಣಸು ಹಾಕಿಬಿಟ್ಟು ಸೊ ಅದನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಇದೊಂದು ಬಣ್ಣ ಕೂಡ ಚೆನ್ನಾಗಿ ಬರ್ತದೆ, ಯಾಕಂದರೆ ನಾವು ಮಸಾಲೆಗಳೆಲ್ಲ ಹಾಕಿರ್ತೇವಲ್ಲ, ರೆಡ್ ಚಿಲ್ಲಿ ಪೌಡರ್, ಚೆನ್ನ ಮಸಾಲ ಪೌಡರ್ ಎಲ್ಲ ಹಾಕ್ಕೊಂಡಿರ್ತೇವಲ್ಲ. ಹಾಗೆಯೇ ಚೆನ್ನಾಗಿ ಕೆಂಪಗಿರುವ ಟೊಮೆಟೊ ಹಣ್ಣು ಸಿಕ್ಕಿದರೆ ಇನ್ನೂ ಕೂಡ ಒಳ್ಳೆಯದು. ಸೊ ಹಾಗೆ ಇನ್ನೂ ಒಳ್ಳೆ ಕಲರ್ ಬರ್ತದೆ. ಫುಡ್ ಕಲರ್ ಏನು ಹಾಕ್ಕೊಳ್ಳೋದೇ ಎಷ್ಟು ಚೆನ್ನಾಗಿ ಕಲರ್ ಬರ್ತದೆ ಗೊತ್ತುಂಟಾ. ಸೊ ಹಾಗೆ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೇನೆ. ನೀರು ಜಾಸ್ತಿ ಈಗ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವು ಕಡಲೆ ಬೀಜ ಬೇಯಿಸಿರ್ತೇವಲ್ಲ ಆ ನೀರನ್ನು ಕೂಡ ಆ್ಯಡ್ ಮಾಡ್ತೇವೆ. ನಿಮಗೆ ಇದು ಚಪಾತಿಗೆ ಪೂರಿಗೆಲ್ಲ ತಿನ್ನೋದಾದರೆ ಸ್ವಲ್ಪ ತಿಕ್ಕಾಗಿ ಮಾಡಿ, ಅಥವಾ ಅನ್ನದ ಜೊತೆಗೆಲ್ಲ ತಿನ್ನಲಿಕ್ಕೆ ಬೇಕಿದ್ರೆ ಸ್ವಲ್ಪ ಗ್ರೇವಿ ಥರ, ಅಂದರೆ ಕರಿ ಥರ ಮಾಡಬಹುದು. ಸೊ ನಿಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ನೀವು ನೀರನ್ನು ಹಾಕ್ಕೊಳ್ಬಹುದು, ಅಷ್ಟು ನೀರು ಹಾಕ್ಕೊಳ್ಬಹುದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ತಿಕ್ಕಾಗಬೇಕು. ಈಗ ಆಲ್ರೆಡಿ ಗ್ರೇವಿ ತಿಕ್ಕಾಗಿ ಉಂಟು. ಸೊ ಚಪಾತಿಗೆಲ್ಲ ಆದರೆ ಇಷ್ಟು ತಿಕ್ನೆಸ್ ಬೇಕಿರ್ತದೆ. ಇನ್ನು ಸ್ವಲ್ಪ ಕುಕ್ ಮಾಡಿದ ನಂತರ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ, ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ಬೇಕು.
ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೀವು ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಸ್ವಲ್ಪ ಬೇಯಿಸಿ ಸೌಟು ಹಾಕ್ತಾ ಇರ್ಬೋದು. ಹಾಗೆಯೇ ಈಗ ಬೆಂದಿರುವ ಕಡಲೆಯನ್ನು ಆ್ಯಡ್ ಮಾಡುವ. ಕಡಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು. ಸೊ ಹಾಗೆಯೇ ನಾವು ಇದಕ್ಕೆ ಕಡಲೆ ಬೇಯಿಸಿರ್ತೇವಲ್ಲ ನೀರು, ಆ ನೀರನ್ನು ಹಾಕ್ಕೊಂಡಿದ್ದೇನೆ, ಆಗ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆಯೇ ಬೆಂದಿರುವ ಕಡಲೆಗಳನ್ನು ಕೂಡ ಹಾಕ್ಕೊಳ್ಳುವ. ನಾನು ಸ್ವಲ್ಪ ಇದು ಗ್ರೇವಿ ಥರ ಅಂದರೆ ಕರಿ ಥರ ಮಾಡ್ತೇನೆ, ಸ್ವಲ್ಪ ಜಾಸ್ತಿಯಾಗಿ ಬೇಕು. ಬಟ್ ಸ್ಟಿಲ್ ಇದು ತಣ್ಣಗಾದ ನಂತರ ಗ್ರೇವಿ ಟೆಕ್ಸ್ಚರ್ಗೆ ಬರ್ತದೆ, ತೆಳ್ಳಗಾಗ್ತದೆ. ಪ್ಲಸ್ ನಿಮಗೆ ಇನ್ನೂ ಕೂಡ ಗ್ರೇವಿ ಥರ ಸ್ವಲ್ಪ ತಿಕ್ಕಾಗಿ ಬೇಕಿದ್ದರೆ ಬೆಂದಿರ್ತದಲ್ಲ ಕಡಲೆ, ಸೊ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದರ ಜೊತೆಗೆ ಒಂದು ಸ್ವಲ್ಪ ಕ್ಯಾಶ್ಯೂಸ್, ಒಂದು 10-15 ಕ್ಯಾಶ್ಯೂಸ್ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಈ ಗ್ರೇವಿ ಇನ್ನೂ ಕೂಡ ತಿಕ್ಕಾಗ್ತದೆ. ಅಂದರೆ ಇನ್ಸ್ಟೆಂಟಾಗಿ ನಿಮಗೆ ತಿಕ್ಕಾಗಿ ಬೇಕು ಅಂತ ಇದ್ದರೆ ಆ ರೀತಿ ಮಾಡ್ಬೋದು, ಅಥವಾ ನಿಮಗೆ ಈ ಗ್ರೇವಿ ತಣ್ಣಗಾದ ನಂತರ ಕೂಡ ತಿಕ್ಕಾಗ್ತದೆ. ಈಗ ನೋಡಿ ಚೆನ್ನಾಗಿ ಕುಕ್ ಮಾಡಿದೆ ನಾನು, ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿದ್ದೇನೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಸೊ ಕರೆಕ್ಟಾಗಿ ಬಂದಿದೆ ಈಗ. ಸೊ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಇದು ಟೆಕ್ಸ್ಚರ್ ಇನ್ನೂ ಕೂಡ ಇದರದ್ದು ತಿಕ್ಕಾಗ್ತದೆ. ಸೊ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು, ಯಾಕಂದರೆ ಫೈನಲಾಗಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತದೆ. ಸೊ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಮತ್ತು ಇದನ್ನು ಸರ್ವ್ ಮಾಡುವಾಗ ನೀವು ಎಣ್ಣೆ ಅಥವಾ ತುಪ್ಪವನ್ನು ಆ್ಯಡ್ ಮಾಡಿ ಕೊಡ್ಬೋದು. ನಾನಿಲ್ಲಿ ಏನು ಹಾಕ್ಕೊಳ್ಳಿಲ್ಲ ಇದಕ್ಕೆ, ಎಣ್ಣೆ ಬೆಣ್ಣೆ ಏನು ಬೇಕು ಅಂತ ಇದ್ದರೆ ಮಾತ್ರ ಹಾಕ್ಕೊಳ್ಬಹುದು, ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ. ಹಾಗೆಯೇ ಫೈನಲ್ ಆಗಿ ಒಂದು ಕಪ್ಪಿಗೆ ಹಾಕ್ಕೊಳ್ಳುವಾಗ ಅದಕ್ಕೆ ಹಸಿ ಈರುಳ್ಳಿ, ಅದರ ಜೊತೆ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿಬಿಟ್ರೆ ಆಹಾ ಎಷ್ಟು ಮಜವಾಗಿರ್ತದೆ ಗೊತ್ತುಂಟಾ. ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿ ಬಂದಿದೆ. ಹಾಗೆಯೇ ತಣ್ಣಗಾದ ನಂತರ ಇನ್ನೂ ಕೂಡ ತಿಕ್ಕಾಗಿತ್ತು. ಸೊ ಚಪಾತಿ ಪೂರಿ ಜೊತೆಗೆಲ್ಲ ತಿನ್ನಲಿಕ್ಕೆ ಸೂಪರಾಗಿತ್ತು. ಸೊ ಕ್ರೀಮ್ ಕ್ಯಾಶ್ಯೂಸ್ ಏನು ಹಾಕದೇ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಸೊ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಡಾಬಾದಲ್ಲಂತೂ ಇದೇ ರೀತಿ ಮಾಡ್ತಾರೆ. ಪ್ರತಿ ಬೈಟ್ನಲ್ಲೂ ಅಘಮಘಮ ಅಂತ ಪರಿಮಳ, ತಟ್ಟೆ ಪೂರ್ತಿ ಖಾಲಿ ಮಾಡಿಬಿಡ್ತೀರಿ. ಸೊ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನಾನು ಆಗಲೇ ಹೇಳಿದಾಗೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ರೀತಿ ಮಾಡಿದ್ದೀರಿ, ನಿಮಗೆ ಯಾವ ರೀತಿ ಅನಿಸಿದೆ ಅಂತ. ನಾನು ಕೂಡ ನೋಡಿ ಮೇಲ್ಗಡೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಆನಿಯನ್ ಹಾಕಿಬಿಟ್ಟು ಸರ್ವ್ ಮಾಡ್ತೇನೆ. ಹಾಗೆಯೇ ಈ ರೀತಿ ಹಾಕೊಳ್ಳೋದ್ರಿಂದ ತಿನ್ನುವಾಗ ಆ ಹಸಿ ಈರುಳ್ಳಿ ಸಿಕ್ಕುವಾಗ ಉಂಟಲ್ಲ, ಆ ಪ್ರತಿ ಬೈಟ್ ಒಂದು ಈರುಳ್ಳಿದು ಕ್ರಂಚಿನೆಸ್ ಉಂಟಲ್ಲ, ತುಂಬ ಮಜವಾಗಿರ್ತದೆ. ಹಾಗೆಯೇ ಬೇಕಿದ್ದರೆ ನೀವು ನಾನು ಆಗಲೇ ಹೇಳಿದಾಗೆ ಎಣ್ಣೆ ಅಥವಾ ಅಂದರೆ ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬಹುದು. ಕೆಲವರಿಗೆ ಬೆಣ್ಣೆ ಇಷ್ಟ ಆಗುತ್ತೆ, ಕೆಲವರಿಗೆ ತುಪ್ಪ ಇಷ್ಟ ಆಗುತ್ತೆ, ಯಾವುದು ಬೇಕೋ ಅದು ಹಾಕ್ಕೊಳ್ಬಹುದು. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.